ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರಿಯ ದೇವಜನರೇ, ಈ 2025 ಜೂನು ವ್ಯತ್ಯಾಸವಾಗಿರುವಂಥ ಒಂದು ಜೂನ್ ತಿಂಗಳಾಗಿದೆ. ದೇವರು ಅನೇಕ ಸಂಗತಿಗಳನ್ನು ಮಾರ್ಪಡಿಸುವಂಥ ತಿಂಗಳಾಗಿದೆ. ದೇವರು ನೀವು ಕಳೆದುಕೊಂಡಂಥ ಅನೇಕ ಕಾರ್ಯಗಳನ್ನು ಮರಳಿ ನಿಮ್ಮ ಜೀವಿತದಲ್ಲಿ ತರುವಂಥ ತಿಂಗಳಾಗಿದೆ. ಕರ್ತನ ವಾಕ್ಯ ಬಹಳ ಅದ್ಭುತವಾಗಿ ನಮ್ಮ ಜೊತೆಯಲ್ಲಿ ಮಾತಾಡಿ ಹೇಳುವುದೇನೆಂದರೆ, ದೇವರ ವಾಕ್ಯ ಈ ರೀತಿ ಹೇಳುತ್ತದೆ. ದೇವರ ಆತ್ಮನು ಮಲಾಕಿಯ ಗ್ರಂಥದಲ್ಲಿ ಈ ಅದ್ಭುತವಾದ ಒಂದು ವಾಕ್ಯದಿಂದ ನಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ. ದಯಮಾಡಿ ಈ ವಾಕ್ಯನ ಓದಿರಿ. ಮಲಾಕಿ ಅದರ 3ನೇ ಅಧ್ಯಾಯದ 11ನೇ ವಾಕ್ಯ ಹೇಳ್ತದೆ, ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು, ನಿಮ್ಮ ದ್ರಾಕ್ಷಿಯ ಹಣ್ಣು ತೋಟದಲ್ಲಿ ಉದರಿ ಹೋಗದು. ಇದು ಸೇನಾಧೀಶನಾದ ಯೆಹೋವನ ನುಡಿ. ಸೇನಾಧೀಶನಾದ ಯೆಹೋವನ ನುಡಿ ಏನೆಂದರೆ, ಏನೆಲ್ಲ ಈಗ ನಿನ್ನ ಜೀವಿತದಲ್ಲಿ ಉದುರಿ ಹೋಗಿದೆಯೋ ಇನ್ನು ಮುಂದೆ ಅದು ಉದುರಿ ಹೋಗುವುದಿಲ್ಲ. ಸೇನಾಧೀಶನಾದ ಯೆಹೋವನ ನುಡಿ ಏನೆಂದರೆ, ಯಾವುದೆಲ್ಲ ನಿನ್ನ ಜೀವಿತದಲ್ಲಿ ಮುರಿದೋಗಿದೆಯೋ ದೇವರು ಮರಳಿ ಅದನ್ನು ಕಟ್ಟುತ್ತಾನೆ, ಮರಳಿ ಅದನ್ನು ಸ್ಥಾಪಿಸ್ತಾನೆ, ಮರಳಿ ಅದಕ್ಕೆ ನಿನ್ನನ್ನು ಅದಕ್ಕೆ ನೇಮಿಸಿ ಅದನ್ನು ನಿನ್ನ ಜೀವಿತದಲ್ಲಿ ಬರುವ ಹಾಗೆ ಮಾಡ್ತಾನೆ. ಯಾರೆಲ್ಲ ಕಳೆದ ತಿಂಗಳಲ್ಲಿ ಕಳೆದ ವರ್ಷದಲ್ಲಿ ಕುಂದಿ ಹೋಗಿದ್ದರು ಎಲ್ಲರಿಗೂ ದೇವರಾತ್ಮನ ಹೇಳೋದೇನೆಂದರೆ, ನಾನು ಮರಳಿ ಎಬ್ಬಿಸಿ ನಿಲ್ಲಿಸ್ತೇನೆ ಎಂಬುದಾಗಿ. ಈ ಮಾತು ಯಾವುದೇ ಮನುಷ್ಯನದಲ್ಲ, ಯಾವುದೇ ದೇವದೂತನದಲ್ಲ, ಯಾವುದೇ ಸೈತಾನನ ದೂತದಲ್ಲ. ದೇವರು ಸ್ವತಃ ತಾನಾಗಿ ಹೇಳ್ತದಾನೆ, ಐ ಆಮ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ಯು ಅಗೇನ್. ನಾನು ನಿನ್ನನ್ನು ಮರಳಿ ಸ್ಥಾಪಿಸ್ತೇನೆ, ಮರಳಿ ಕಟ್ಟುತ್ತೇನೆ. ಜೂನ್ ತಿಂಗಳು 2025 ನಿನಗಾಗಿ ಆಶೀರ್ವಾದದ ವರ್ಷವಾಗಿದೆ. ನಿನಗಾಗಿ ಬಿಡುಗಡೆಯ ತಿಂಗಳಾಗಿದೆ. ನಿನಗಾಗಿ ಬಿಡುಗಡೆಯ ಆಶೀರ್ವಾದದ ತಿಂಗಳಾಗಿದೆ. ಕರ್ತನಿನೊಂದಿಗಿದ್ದಾನೆ. ನೀನು ಉದುರಿ ಹೋಗುವುದಿಲ್ಲ, ನೀನು ಬಿದ್ದು ಹೋಗುವುದಿಲ್ಲ. ನಿನ್ನನ್ನು ದೇವರೇ ಎಬ್ಬಿಸಿ ನಿಲ್ಲಿಸ್ತಾನೆ. ಕರ್ತನು ನಿಮ್ಮೊಂದಿಗಿರಲಿ. ಯೇಸು ನಾಮದಲ್ಲಿ ನಿಮಗೆ ಶುಭವಾಗಲಿ ಎಂಬುದಾಗಿ ಹಾರೈಸ್ತೇನೆ. ಗಾಡ್ ಬ್ಲೆಸ್ ಯು ಆಲ್.